ತಿಂಗಳಿಂದ ಬಿಸಿಸಿ ಅನೇಕ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಬೆಸ್ಕಾಂ ತಂಡಗಳನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ನಡೆಸಲಾಗುವುದೆಂದು ಬಿಸಿಸಿ ಸಂಚಾಲಕ ಎಂ ಚಂದ್ರಶೇಖರ್ ತಿಳಿಸಿದರು. ಗೌರಿಬಿದನೂರು ನಗರದ ಆಚಾರ್ಯ ಕೃಷಿ ಮೈದಾನದಲ್ಲಿ ಬಿಸಿಸಿ ಮತ್ತು ಬೆಸ್ಕಾಂ ತಂಡಗಳ ನಡುವೆ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕ್ರೀಡಾಕೂಟದಲ್ಲಿ ಕಾರ್ಮಿಕರಾದ ಸಾಗನಹಳ್ಳಿ ರಾಮಲಿಂಗಪ್ಪ ಅವರನ್ನು ಬಿಸಿಸಿ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಬಿಸಿಸಿ ಸಂಚಾಲಕರಾದ ಯೂನಿಯನ್ ಬ್ಯಾಂಕ್ ಪ್ರಬಂಧಕರಾದ ಎಂ ಚಂದ್ರಶೇಖರ್ ಮಾತನಾಡಿ, ಸುಮಾರು 2 ತಿಂಗಳಿಂದ ಬಿಸಿಸಿ ಅನೇಕ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಬೆಸ್ಕಾಂ ತಂಡಗಳನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ನಡೆಸಲಾಗುವುದೆಂದು ತಿಳಿಸಿದ ಅವರು, ವಿಭಿನ್ನವಾಗಿ ಕ್ರೀಡಾಕೂಟದ ಜೊತೆಗೆ ಮೇ 1ರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಎಂದರು. ಇವತ್ತು ಬೆಸ್ಕಾಂ ಜೊತೆಗೆ ಕ್ರೀಡಾಕೂಟ ನಡೀತಾ ಇದೆ. ಮುಂದೆ ಕೂಡ ಪಂಚಾಯತ್ ರಾಜ್ ಮತ್ತೆ ಪೊಲೀಸ್ ಇಲಾಖೆಯವರು ಕೂಡ ಕ್ರೀಡಾಕೂಟಗಳು ನಡೀತವೆ. ಈ ರೀತಿ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಾರ್ಮಿಕರ ದಿನಾಚರಣೆ ಕೂಡ ಹೌದು. ತಮಗೆಲ್ಲ ಗೊತ್ತಿದ್ದಂಗೆ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು, ರಾಷ್ಟ್ರದ ಶಕ್ತಿ. ರಾಷ್ಟ್ರೀಯ ಸಂಪತ್ತನ್ನು ಅವರ ಪರಿಶ್ರಮದಿಂದ, ಅವರ ಶ್ರಮದಿಂದನೇ, ಶ್ರಮವೇವ ಜಯತೆ ಅಂತೀವಿ ನಾವು. ಆ ಶ್ರಮಶಕ್ತಿಯಿಂದನೇ ಇವತ್ತು ನಮ್ಮ ರಾಷ್ಟ್ರ ಪುರೋಭಿವೃದ್ಧಿ ಆಗ್ತಾ ಇದೆ. ಇವತ್ತು ಬಿಸಿಸಿ ಅವರು ಕಾರ್ಮಿಕರ ದಿನ ಕೂಡ ಆಚರಿಸ್ತಾ ಇದೆ. ಕ್ರೀಡಾಕೂಟದಲ್ಲಿ ತೀರ್ಥ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆವಿ ಪ್ರಕಾಶ್, ಬೆಸ್ಕಾಂ ತಂಡದ ನಾಯಕ ಪರಮೇಶ್ವರ್ ರೆಡ್ಡಿ, ಯೋಗ ಶಿಕ್ಷಕ ಗಂಗರಾಜು, ಬ್ಯಾಂಕ್ ನಿವೃತ್ತ ಪ್ರಬಂಧಕರಾದ ಗಂಗಾಧರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಬಾಲಕೃಷ್ಣ ಮತ್ತು ಈರೇಗೌಡ, ಬೆಸ್ಕಾಂ ಹೇಮಂತ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.